ದೇವತೆಗಳ ಅರಿವಿಗೆ ನಿಲುಕುವಂಥದ್ದು ಕೂಡ ಅಲ್ಲ. ದಿವ್ಯವಾಗಿರ್ತಕ್ಕಂಥದ್ದು ನನ್ನ ಜನ್ಮ, ನನ್ನ ಕರ್ಮ. ಇದನ್ನು ಸರಿಯಾಗಿ ಯಾರು ತಿಳ್ಕೊಳ್ತಾನೋ, ನನ್ನ ಜನ್ಮ ಮತ್ತು ನನ್ನ ಕರ್ಮವನ್ನು ಯಾರು ಸರಿಯಾಗಿ ತಿಳ್ಕೊಳ್ತಾನೋ, ನಿಮಗೊಂದು ಕತೆ ಹೇಳಿಬಿಡ್ತೀನಿ. ಸರಿಯಾಗಿ ತಿಳ್ಕೊಳ್ಳೋದು ಅಂದರೆ ದೇವರ ಹುಟ್ಟಿನ ಗುಟ್ಟು ತಿಳಿದು ಬಿಟ್ಟರೆ ನಿಮಗೆ ಹುಟ್ಟೇ ಇಲ್ಲದ ಹಾಗೆ ಮಾಡಿಬಿಡ್ತಾನೆ. ಅದೇನದು ನೋಡಿ, ಇದೇ ಕೃಷ್ಣ ಅವರಮ್ಮನ ಹೊಟ್ಟೆಯಿಂದ ಹೊರಗೆ ಬಂದ. ಯಾ ಕೃಷ್ಣ? ಇಲ್ಲಿ ಒಳಗೆ ನವಗ್ರಹ ಕಿಂಡಿ ಒಳಗೆ ನಿಂತಿದ್ದಾನಲ್ಲ, ಇದೇ ಕೃಷ್ಣ. ಹೀಗೆ ಬರಲಿಲ್ಲ ರೀ, ಇದು ಮೋಸ. ಇಲ್ಲಿ ನಿಂತಿರೋದು ಸುಮ್ಮನೆ ರೂಪ. ಇದು ಅವು ಹೇಗೆ ಬಂದ? ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮ್ಯಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರಹ ವೈಡೂರ್ಯ ಕಿರೀಟ ಕುಂಡಲತ್ವಿಷಾ ಪರಿಶ್ವಕ್ತ ಸಹಸ್ರಕುಂತಲಂ ಉದ್ದಾಮ ಕಾಂಚಿ ಅಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಈಕ್ಷತ. ವಸುದೇವರು ಎಂಥ ಭಗವಂತನ ರೂಪವನ್ನು ಕಂಡಿದ್ದಾರೆ ಅಂದರೆ ಶಂಖಚಕ್ರ ಗದಾ ಪದ್ಮವನ್ನು ಧಾರಣೆ ಮಾಡಿದ್ದಾನೆ, ಮಾಸದ ಪೀತಾಂಬರವನ್ನು ಹುಟ್ಟಿದ್ದಾನೆ, ನವರತ್ನ ಖಚಿತವಾದ ಕಿರೀಟವನ್ನು ಧಾರಣೆ ಮಾಡಿದ್ದಾನೆ, ಹೊಳೆಯುವ ಮಕರ ಕುಂಡಲವನ್ನು ಧಾರಣೆ ಮಾಡಿದ್ದಾನೆ, ಕುತ್ತಿಗೆಯಲ್ಲಿ ಕೌಸ್ತುಭ, ಎದೆಯಲ್ಲಿ ಶ್ರೀವತ್ಸ, ನಳಿಸುವ ಕಮಲದ ಮೊಗ್ಗಿನ ಮಾಲೆಯನ್ನು ಪಾದದ ತನಕ ಹಾಕಿದ್ದಾನೆ. ಇಂಥ ಅದ್ಭುತವಾದ ರೂಪ. ಅವನ ಮೈ ಕಾಂತಿಯಿಂದ ಇಡೀ ಬಂದಿಖಾನೆಯ ಕತ್ತಲಲ್ಲಿಂದ ಕಳೆಯುವಂತಹ ಅಗಾಧವಾದ ತೇಜಸ್ವಿ ಪುರುಷ ಆ ಕೃಷ್ಣನನ್ನು ಕಂಡ ಅನ್ಕೊಂಡ. ಏನು ಅನ್ಕೊಂಡ? ದೇವರಂತಾನೆ ನಂತರ ಯಾರೂ ಹುಟ್ಟಲ್ಲ. ಅದ್ಯಾಕೆ? ಇದೇ ವಸುದೇವನ ಹಿಂದೆ 6 ಜನ ಮಕ್ಕಳು ಹುಟ್ಟಿದ್ರಿ. ಒಬ್ಬರು ಕೈಗೊಂದು ಉಂಗುರ ಕೂಡ ಹಾಕ್ಕೊಂಡು ಬಂದಿರಲಿಲ್ಲ, ಒಬ್ಬರು ಒಂದು ಸಣ್ಣದ ಲಂಗೋಟಿ ಕೂಡ ಹಾಕ್ಕೊಂಡು ಬಂದಿರಲಿಲ್ಲ. ಇದೇನ್ರಿ ಇದು 8ನೇ ಕೂಸಿದು? ಶಂಖ ಚಕ್ರ ಗದಾ ಪದ್ಮ ಚತುರ್ಭುಜ. ದೇವರಂತ ನಂತರ ಯಾರಿಲ್ಲ, ಯಾರ ಥರ ನಾನಿಲ್ಲ, ನನಗೆ ಹುಟ್ಟಿಲ್ಲ. ಇದನ್ನು ಯಾರು ತಿಳ್ಕೊಳ್ತಾರೆ ಅವ್ರಿಗೂ ಹುಟ್ಟಿಲ್ಲ.